ರಾಜಧಾನಿ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗೆ ಮಾತ್ರ ಅಭಾವ ಉಂಟಾಗಿರುವಂಥದ್ದು. ಇದರಿಂದ ಹೋಟೆಲ್ಗಳಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಆದರೆ ಡೊಮೆಸ್ಟಿಕ್ ಅಂದರೆ ಗೃಹ ಬಳಕೆಯ ಸಿಲಿಂಡರ್ಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಯಾಕಂದರೆ ಎಲ್ಲಿ ಹೋದರೂ ಕೂಡ ಡೊಮೆಸ್ಟಿಕ್ ಸಿಲಿಂಡರ್ಗಳು ಆರಾಮಾಗಿ ಸಿಗ್ತಾ ಇದೆ. ಆದರೆ ಪ್ಯಾನಿಕ್ ಬುಕ್ಕಿಂಗಿಂದ ಜನರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು. ನಾನು ಕೂಡ ಇದೀಗ ಬನಶಂಕರಿಯ ಬಳಿ ಇರುವಂತಹ ಒಂದು ಸ್ಥಳದಲ್ಲಿದ್ದೀನಿ. ಅಂದರೆ ನೀವು ನೋಡ್ಬೋದು ಎಲ್ಲ ಸಿಲಿಂಡರ್ಸು ಆರಾಮಾಗಿದೆ, ಬುಕ್ಕಿಂಗ್ ಕೂಡ ಆಗ್ತಾ ಇದೆ. ಪ್ಯಾನಿಂಗ್ ಬುಕ್ಕಿಂಗ್ ಇರಲಿಲ್ಲ. ಮುಂಚೆ ನೀವು ಬುಕ್ ಮಾಡಿದ್ರೆ ಒಂದು 4-5 ದಿನಗಳಲ್ಲಿ ಬರ್ತಾ ಇತ್ತು. ಆದರೆ ಈಗ ಬುಕ್ಕಿಂಗ್ ಬಟ್ ಏನು ಸಮಯವನ್ನು 25 ದಿನಗಳ ಕಾಲ ಲಾಕ್ ಮಾಡಲಾಗಿದೆ. ಜೊತೆಗೆ ಜನ ಯಾವುದಕ್ಕೂ ಕೂಡ ಆತಂಕ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ ಅಂತಲೂ ಕೂಡ ಈಗಾಗಲೇ ಸರ್ಕಾರಗಳು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹಾಗಿದ್ರೆ ಇನ್ ರಿಯಾಲಿಟಿ ವಾಸ್ತವದಲ್ಲಿ ಏನಿದೆ ಅಂತ ಮಾತಾಡೋದಕ್ಕೆ ನಮ್ಮ ಜೊತೆ ಅಭಿಷೇಕ್ ಅವರಿದ್ದಾರೆ, ಇಲ್ಲಿರುವಂತಹ ಪ್ರೊಪ್ರೈಟರು. ಕೇಳ್ಕೊಂಡು ಹೋಗೋಣ. ಸರ್, ಇದೀಗ ಗ್ಯಾಸ್ ಇದು ಸಿಕ್ಕಾಬಟ್ಟೆ ವಿಚಾರಗಳ ಆಗ್ತಾ ಇದೆ. ಜನ ತುಂಬಾ ಪ್ಯಾನಿಕ್ ಆಗಿ ನಾಳೆ ದಿನ ಸಿಗುತ್ತೋ ಇಲ್ವೋ, ಯುದ್ಧದ ಎಫೆಕ್ಟು, ಈಗಲೇ ನಾವು ಸ್ಟಾಕ್ ಇಟ್ಕೊಂಡ್ಬಿಡೋಣ ಅನ್ನೋ ರೀತಿಯಲ್ಲಿ ಬರ್ತಾ ಇದ್ದಾರೆ. ಹೇಗಿದೆ ಸ್ಥಿತಿ ಅಂತ? ಮೇಡಮ್, ಅದು ನ್ಯಾಚುರಲ್. ಪ್ಯಾನಿಕ್ ಬುಕ್ಕಿಂಗ್ ಅಂತೂ ಆಗೇ ಆಗುತ್ತೆ. ಎಸ್ಪೆಷಲಿ LPG ಇಟ್ಸ್ ಎನ್ ಎಸೆನ್ಷಿಯಲ್ ಕಮಾಡಿಟಿ, ನಮ್ಮ ಮನೆಗಳಿಗೆ ಎಸೆನ್ಷಿಯಲ್ ಕಮಾಡಿಟಿ. ಬಟ್ ಇವಾಗ ನಮ್ಮ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಮಿಂದ, ಡೆಲ್ಲಿಯಿಂದ ಹಿಡಿದು HPCL, IOCL, ಭಾರತ್ ಪೆಟ್ರೋಲಿಯಂ, ನಮ್ಮದು ಬಂದುಬಿಟ್ಟು HP ಡೀಲರ್ಶಿಪ್, ಆಲ್ ದಿ ಆಯಿಲ್ ಕಂಪನೀಸ್ ಈ ಡೊಮೆಸ್ಟಿಕ್ ಗ್ಯಾಸ್ಗೆ ತುಂಬ ಪ್ರಯಾರಿಟಿ ಕೊಟ್ಟಿದ್ದಾರೆ. ಇರೋ ಬರೋ ಕೆಮಿಕಲ್ಸ್ ಇಂಪೋರ್ಟ್ ಮಾಡೋದನ್ನು ಬರೀ LPG ಪ್ರೊಡಕ್ಷನ್ಗಂತೂ ಯೂಸ್ ಮಾಡಿದ್ದಾರೆ. ಸೊ ಅದರಿಂದ ನಮಗೆ ಸೋಫಾರ್ ಕಮರ್ಷಿಯಲ್ ಎಫೆಕ್ಟ್ ಆಗಿದೆ. ಡೆಫಿನೆಟ್ಲಿ ಅದು ಕಮರ್ಷಿಯಲ್ ಒಂದು ವಾರದಿಂದ ಯಾವುದು ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ, ಎಕ್ಸೆಪ್ಟ್ ಫಾರ್ ಎಸೆನ್ಷಿಯಲ್ ಇಂಡಸ್ಟ್ರೀಸ್. ಅದು ಎಸೆನ್ಷಿಯಲ್ ಇಂಡಸ್ಟ್ರೀಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್, ಅದು ಅವರು ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವುದು ಅಂತ. ಫಾರ್ ಎಕ್ಸಾಂಪಲ್, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಹಾಸ್ಪಿಟಲ್ಸ್, ಓಲ್ಡ್ ಏಜ್ ಹೋಮ್ಸ್, ಹಾಸ್ಟೆಲ್ಸ್, ಅಂಥವ್ರಿಗೆ ಪರ್ಮಿಷನ್ ತಗೊಂಡು ನಾವು ಅದನ್ನು ಸಪ್ಲೈ ಮಾಡ್ಬೋದು. ಬಟ್ ಡೊಮೆಸ್ಟಿಕ್ ವಿಚಾರದಲ್ಲಿ ನಮಗೆ ಏನು ತೊಂದರೆ ಇಲ್ಲ. ಇವತ್ತಿನ ತನಕ ನಮಗೆ ಏನು ಡೊಮೆಸ್ಟಿಕ್ದು ಏನು ಇಶ್ಯೂ ಇಲ್ಲ. ಆಫೀಸರ್ಸ್ ಎಲ್ಲ ತುಂಬ ಪ್ರೆಷರ್ ಆಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಡೊಮೆಸ್ಟಿಕ್ ಕಸ್ಟಮರ್ದು ಕಂಪ್ಲೇಂಟ್ ಬರಬಾರ್ದು, ಅವ್ರಿಗೆ ರಿಲೀಫ್ ಕೊಡಬೇಕು. ಆಮೇಲೆ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಏಜೆನ್ಸಿ ಬಗ್ಗೆ ನೋಡಿದರೆ, ನಾವು ಪರ್ ಡೇ ನಮ್ಮ ಹುಡುಗರು ಕಷ್ಟಪಟ್ಟು 1000+ ಸಿಲಿಂಡರ್ ಸಪ್ಲೈ ಮಾಡ್ತಾ ಇದ್ದಾರೆ ಡೈಲಿ. ಈ ಮುಂಚೆ ಎಷ್ಟು ಸಪ್ಲೈ ಆಗ್ತಾ ಇತ್ತು, ಇದೀಗ ಎಷ್ಟು ಸಪ್ಲೈ ಆಗ್ತಾ ಇದೆ, ಅಷ್ಟು ಸ್ಟಾಕ್ ನಿಮ್ಮ ಹತ್ರ ಇದೆಯಾ ಅಂತ? ಮೇಡಮ್, ಆನ್ ಆವ್ರೇಜ್ ನಮ್ಮ ಏಜೆನ್ಸಿ ಪ್ರಕಾರ ನಮ್ಮ ಹುಡುಗರ ಕೆಪಾಸಿಟಿ ಅಟ್ಲೀಸ್ಟ್ 1000 ಸಿಲಿಂಡರ್ಸ್ ಪರ್ ಡೇ ನಾವು ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಆನ್ ಆವ್ರೇಜ್ ವಿ ಸಪ್ಲೈ ಅರೌಂಡ್ 700 to 800 ಸಿಲಿಂಡರ್ಸ್. ಫಾರ್ ದ ಪಾಸ್ಟ್ 3-4 ಡೇಸ್ ನಾವು 1400 ಸಿಲಿಂಡರ್ ತನಕ ಸಪ್ಲೈ ಮಾಡಿದ್ದೀವಿ ಪರ್ ಡೇ. ಸೊ ಹುಡುಗರು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಸೊ ಒಂದೇ ವಿಚಾರ ನಾವು ಹೇಳಬೇಕಾಗಿರೋದು, ಕಸ್ಟಮರ್ಸ್ ನೀಡ್ ನಾಟ್ ಪ್ಯಾನಿಕ್, ನೀಡ್ ನಾಟ್ ಟೆನ್ಷನ್ ತೊಗೊಬೇಡಿ. ದೆರ್ ಇಸ್ ಅ ಲಾಟ್ ಆಫ್ ಪ್ರಿಫರೆನ್ಸ್ ಓನ್ಲಿ ಫಾರ್ ಡೊಮೆಸ್ಟಿಕ್ ಸಿಲಿಂಡರ್ಸ್. ಸೊ ನಮಗೆ ಲೋಡು ನಾವು ಎಷ್ಟು ಇಂಡೆಂಟ್ ಆಗ್ತಾ ಇದ್ದೀವಿ ಅದು ಮ್ಯಾಕ್ಸಿಮಮ್ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ HPCL ಕಡೆಯಿಂದ. ಐ ಕೆನಾಟ್ ಕಮೆಂಟ್ ಅಬೌಟ್ ಅದರ್ ಆಯಿಲ್ ಕಂಪನೀಸ್, ಬಟ್ HPCL ಕಡೆಯಿಂದ ನಮಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗೆ ಮಾತ್ರ ಅಭಾವ ಉಂಟಾಗಿರುವಂಥದ್ದು. ಇದರಿಂದ ಹೋಟೆಲ್ಗಳಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಆದರೆ ಡೊಮೆಸ್ಟಿಕ್ ಅಂದರೆ ಗೃಹ ಬಳಕೆಯ ಸಿಲಿಂಡರ್ಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಯಾಕಂದರೆ ಎಲ್ಲಿ ಹೋದರೂ ಕೂಡ ಡೊಮೆಸ್ಟಿಕ್ ಸಿಲಿಂಡರ್ಗಳು ಆರಾಮಾಗಿ ಸಿಗ್ತಾ ಇದೆ. ಆದರೆ ಪ್ಯಾನಿಕ್ ಬುಕ್ಕಿಂಗಿಂದ ಜನರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು. ನಾನು ಕೂಡ ಇದೀಗ ಬನಶಂಕರಿಯ ಬಳಿ ಇರುವಂತಹ ಒಂದು ಸ್ಥಳದಲ್ಲಿದ್ದೀನಿ. ಅಂದರೆ ನೀವು ನೋಡ್ಬೋದು ಎಲ್ಲ ಸಿಲಿಂಡರ್ಸು ಆರಾಮಾಗಿದೆ, ಬುಕ್ಕಿಂಗ್ ಕೂಡ ಆಗ್ತಾ ಇದೆ. ಪ್ಯಾನಿಂಗ್ ಬುಕ್ಕಿಂಗ್ ಇರಲಿಲ್ಲ. ಮುಂಚೆ ನೀವು ಬುಕ್ ಮಾಡಿದ್ರೆ ಒಂದು 4-5 ದಿನಗಳಲ್ಲಿ ಬರ್ತಾ ಇತ್ತು. ಆದರೆ ಈಗ ಬುಕ್ಕಿಂಗ್ ಬಟ್ ಏನು ಸಮಯವನ್ನು 25 ದಿನಗಳ ಕಾಲ ಲಾಕ್ ಮಾಡಲಾಗಿದೆ. ಜೊತೆಗೆ ಜನ ಯಾವುದಕ್ಕೂ ಕೂಡ ಆತಂಕ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ ಅಂತಲೂ ಕೂಡ ಈಗಾಗಲೇ ಸರ್ಕಾರಗಳು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹಾಗಿದ್ರೆ ಇನ್ ರಿಯಾಲಿಟಿ ವಾಸ್ತವದಲ್ಲಿ ಏನಿದೆ ಅಂತ ಮಾತಾಡೋದಕ್ಕೆ ನಮ್ಮ ಜೊತೆ ಅಭಿಷೇಕ್ ಅವರಿದ್ದಾರೆ, ಇಲ್ಲಿರುವಂತಹ ಪ್ರೊಪ್ರೈಟರು. ಕೇಳ್ಕೊಂಡು ಹೋಗೋಣ. ಸರ್, ಇದೀಗ ಗ್ಯಾಸ್ ಇದು ಸಿಕ್ಕಾಬಟ್ಟೆ ವಿಚಾರಗಳ ಆಗ್ತಾ ಇದೆ. ಜನ ತುಂಬಾ ಪ್ಯಾನಿಕ್ ಆಗಿ ನಾಳೆ ದಿನ ಸಿಗುತ್ತೋ ಇಲ್ವೋ, ಯುದ್ಧದ ಎಫೆಕ್ಟು, ಈಗಲೇ ನಾವು ಸ್ಟಾಕ್ ಇಟ್ಕೊಂಡ್ಬಿಡೋಣ ಅನ್ನೋ ರೀತಿಯಲ್ಲಿ ಬರ್ತಾ ಇದ್ದಾರೆ. ಹೇಗಿದೆ ಸ್ಥಿತಿ ಅಂತ? ಮೇಡಮ್, ಅದು ನ್ಯಾಚುರಲ್. ಪ್ಯಾನಿಕ್ ಬುಕ್ಕಿಂಗ್ ಅಂತೂ ಆಗೇ ಆಗುತ್ತೆ. ಎಸ್ಪೆಷಲಿ LPG ಇಟ್ಸ್ ಎನ್ ಎಸೆನ್ಷಿಯಲ್ ಕಮಾಡಿಟಿ, ನಮ್ಮ ಮನೆಗಳಿಗೆ ಎಸೆನ್ಷಿಯಲ್ ಕಮಾಡಿಟಿ. ಬಟ್ ಇವಾಗ ನಮ್ಮ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಮಿಂದ, ಡೆಲ್ಲಿಯಿಂದ ಹಿಡಿದು HPCL, IOCL, ಭಾರತ್ ಪೆಟ್ರೋಲಿಯಂ, ನಮ್ಮದು ಬಂದುಬಿಟ್ಟು HP ಡೀಲರ್ಶಿಪ್, ಆಲ್ ದಿ ಆಯಿಲ್ ಕಂಪನೀಸ್ ಈ ಡೊಮೆಸ್ಟಿಕ್ ಗ್ಯಾಸ್ಗೆ ತುಂಬ ಪ್ರಯಾರಿಟಿ ಕೊಟ್ಟಿದ್ದಾರೆ. ಇರೋ ಬರೋ ಕೆಮಿಕಲ್ಸ್ ಇಂಪೋರ್ಟ್ ಮಾಡೋದನ್ನು ಬರೀ LPG ಪ್ರೊಡಕ್ಷನ್ಗಂತೂ ಯೂಸ್ ಮಾಡಿದ್ದಾರೆ. ಸೊ ಅದರಿಂದ ನಮಗೆ ಸೋಫಾರ್ ಕಮರ್ಷಿಯಲ್ ಎಫೆಕ್ಟ್ ಆಗಿದೆ. ಡೆಫಿನೆಟ್ಲಿ ಅದು ಕಮರ್ಷಿಯಲ್ ಒಂದು ವಾರದಿಂದ ಯಾವುದು ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ, ಎಕ್ಸೆಪ್ಟ್ ಫಾರ್ ಎಸೆನ್ಷಿಯಲ್ ಇಂಡಸ್ಟ್ರೀಸ್. ಅದು
ಎಸೆನ್ಷಿಯಲ್ ಇಂಡಸ್ಟ್ರೀಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಅದು ಅವರು ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವುದು ಅಂತ. ಫಾರ್ ಎಕ್ಸಾಂಪಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಹಾಸ್ಪಿಟಲ್ಸ್, ಓಲ್ಡ್ ಏಜ್ ಹೋಮ್ಸ್, ಹಾಸ್ಟೆಲ್ಸ್ ಅಂಥವ್ರಿಗೆ ಪರ್ಮಿಷನ್ ತಗೊಂಡು ನಾವು ಅದನ್ನು ಸಪ್ಲೈ ಮಾಡ್ಬೋದು. ಬಟ್ ಡೊಮೆಸ್ಟಿಕ್ ವಿಚಾರದಲ್ಲಿ ನಮಗೆ ಏನು ತೊಂದರೆ ಇಲ್ಲ. ಇವತ್ತಿನ ತನಕ ನಮಗೆ ಏನು ಡೊಮೆಸ್ಟಿಕ್ದು ಏನು ಇಶ್ಯೂ ಇಲ್ಲ. ಆಫೀಸರ್ಸ್ ಎಲ್ಲ ತುಂಬ ಪ್ರೆಷರ್ ಆಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಡೊಮೆಸ್ಟಿಕ್ ಕಸ್ಟಮರ್ದು ಕಂಪ್ಲೇಂಟ್ ಬರಬಾರ್ದು, ಅವ್ರಿಗೆ ರಿಲೀಫ್ ಕೊಡಬೇಕು. ಆಮೇಲೆ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಏಜೆನ್ಸಿ ಬಗ್ಗೆ ನೋಡಿದರೆ ನಾವು ಪರ್ ಡೇ ನಮ್ಮ ಹುಡುಗರು ಕಷ್ಟಪಟ್ಟು 1000+ ಸಿಲಿಂಡರ್ ಸಪ್ಲೈ ಮಾಡ್ತಾ ಇದ್ದಾರೆ ಡೈಲಿ. ಈ ಮುಂಚೆ ಎಷ್ಟು ಸಪ್ಲೈ ಆಗ್ತಾ ಇತ್ತು, ಇದೀಗ ಎಷ್ಟು ಸಪ್ಲೈ ಆಗ್ತಾ ಇದೆ, ಅಷ್ಟು ಸ್ಟಾಕ್ ನಿಮ್ಮ ಹತ್ರ ಇದೆಯಾ ಅಂತ? ಮೇಡಮ್, ಆನ್ ಆವ್ರೇಜ್ ನಮ್ಮ ಏಜೆನ್ಸಿ ಪ್ರಕಾರ ನಮ್ಮ ಹುಡುಗರ ಕೆಪಾಸಿಟಿ ಅಟ್ಲೀಸ್ಟ್ 1000 ಸಿಲಿಂಡರ್ಸ್ ಪರ್ ಡೇ ನಾವು ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಆನ್ ಆವ್ರೇಜ್ ವಿ ಸಪ್ಲೈ ಅರೌಂಡ್ 700 to 800 ಸಿಲಿಂಡರ್ಸ್. ಫಾರ್ ದ ಪಾಸ್ಟ್ 3-4 ಡೇಸ್ ನಾವು 1400 ಸಿಲಿಂಡರ್ ತನಕ ಸಪ್ಲೈ ಮಾಡಿದ್ದೀವಿ ಪರ್ ಡೇ. ಸೊ ಹುಡುಗರು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಸೊ ಒಂದೇ ವಿಚಾರ ನಾವು ಹೇಳಬೇಕಾಗಿರೋದು, ಕಸ್ಟಮರ್ಸ್ ನೀಡ್ ನಾಟ್ ಪ್ಯಾನಿಕ್, ನೀಡ್ ನಾಟ್ ಟೆನ್ಷನ್ ತೊಗೊಬೇಡಿ. ದೆರ್ ಇಸ್ ಅ ಲಾಟ್ ಆಫ್ ಪ್ರಿಫರೆನ್ಸ್ ಓನ್ಲಿ ಫಾರ್ ಡೊಮೆಸ್ಟಿಕ್ ಸಿಲಿಂಡರ್ಸ್. ಸೊ ನಮಗೆ ಲೋಡು ನಾವು ಎಷ್ಟು ಇಂಡೆಂಟ್ ಆಗ್ತಾ ಇದ್ದೀವಿ ಅದು ಮ್ಯಾಕ್ಸಿಮಮ್ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ HPCL ಕಡೆಯಿಂದ. ಐ ಕೆನಾಟ್ ಕಮೆಂಟ್ ಅಬೌಟ್ ಅದರ್ ಆಯಿಲ್ ಕಂಪನೀಸ್, ಬಟ್ HPCL ಕಡೆಯಿಂದ ನಮಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗೆ ಮಾತ್ರ ಅಭಾವ ಉಂಟಾಗಿರುವಂಥದ್ದು. ಇದರಿಂದ ಹೋಟೆಲ್ಗಳಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಆದರೆ ಡೊಮೆಸ್ಟಿಕ್ ಅಂದರೆ ಗೃಹ ಬಳಕೆಯ ಸಿಲಿಂಡರ್ಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಯಾಕಂದರೆ ಎಲ್ಲಿ ಹೋದರೂ ಕೂಡ ಡೊಮೆಸ್ಟಿಕ್ ಸಿಲಿಂಡರ್ಗಳು ಆರಾಮಾಗಿ ಸಿಗ್ತಾ ಇದೆ. ಆದರೆ ಪ್ಯಾನಿಕ್ ಬುಕ್ಕಿಂಗಿಂದ ಜನರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು. ನಾನು ಕೂಡ ಇದೀಗ ಬನಶಂಕರಿಯ ಬಳಿ ಇರುವಂತಹ ಒಂದು ಸ್ಥಳದಲ್ಲಿದ್ದೀನಿ. ಅಂದರೆ ನೀವು ನೋಡ್ಬೋದು, ಎಲ್ಲ ಸಿಲಿಂಡರ್ಸು ಆರಾಮಾಗಿದೆ, ಬುಕ್ಕಿಂಗ್ ಕೂಡ ಆಗ್ತಾ ಇದೆ. ಪ್ಯಾನಿಕ್ ಬುಕ್ಕಿಂಗ್ ಇರಲಿಲ್ಲ. ಮುಂಚೆ ನೀವು ಬುಕ್ ಮಾಡಿದ್ರೆ ಒಂದು 4-5 ದಿನಗಳ ಬರ್ತಾ ಇತ್ತು. ಆದರೆ ಈಗ ಬುಕ್ಕಿಂಗ್ ಸಮಯವನ್ನು 25 ದಿನಗಳ ಕಾಲ ಲಾಕ್ ಮಾಡಲಾಗಿದೆ. ಜೊತೆಗೆ ಜನ ಯಾವುದಕ್ಕೂ ಕೂಡ ಆತಂಕ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ ಅಂತಲೂ ಕೂಡ ಈಗಾಗಲೇ ಸರ್ಕಾರಗಳು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹಾಗಿದ್ರೆ ಇನ್ ರಿಯಾಲಿಟಿ ವಾಸ್ತವದಲ್ಲಿ ಏನಿದೆ ಅಂತ ಮಾತಾಡೋದಕ್ಕೆ ನಮ್ಮ ಜೊತೆ ಅಭಿಷೇಕ್ ಅವರಿದ್ದಾರೆ, ಇಲ್ಲಿರುವಂತಹ ಪ್ರೊಪ್ರೈಟರು. ಕೇಳ್ಕೊಂಡು ಹೋಗೋಣ. ಸರ್, ಇದೀಗ ಗ್ಯಾಸ್ ಇದು ಸಿಕ್ಕಾಬಟ್ಟೆ ವಿಚಾರಗಳಾಗ್ತಾ ಇದೆ. ಜನ ತುಂಬ ಪ್ಯಾನಿಕ್ ಆಗಿ ನಾಳೆ ದಿನ ಸಿಗುತ್ತೋ ಇಲ್ವೋ, ಯುದ್ಧದ ಎಫೆಕ್ಟು, ಈಗಲೇ ನಾವು ಸ್ಟಾಕ್ ಇಟ್ಕೊಂಡ್ಬಿಡೋಣ ಅನ್ನೋ ರೀತಿಯಲ್ಲಿ ಬರ್ತಾ ಇದ್ದಾರೆ. ಹೇಗಿದೆ ಸ್ಥಿತಿ ಅಂತ? ಮೇಡಮ್, ಅದು ನ್ಯಾಚುರಲ್. ಪ್ಯಾನಿಕ್ ಬುಕ್ಕಿಂಗ್ ಅಂತೂ ಆಗೇ ಆಗುತ್ತೆ. ಎಸ್ಪೆಷಲಿ LPG ಇಟ್ಸ್ ಎನ್ ಎಸೆನ್ಷಿಯಲ್ ಕಮಾಡಿಟಿ, ನಮ್ಮ ಮನೆಗಳಿಗೆ ಎಸೆನ್ಷಿಯಲ್ ಕಮಾಡಿಟಿ. ಬಟ್ ಇವಾಗ ನಮ್ಮ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಮಿಂದ ಡೆಲ್ಲಿಯಿಂದ ಹಿಡಿದು HPCL, IOCL, ಭಾರತ್ ಪೆಟ್ರೋಲಿಯಂ, ನಮ್ಮದು ಬಂದುಬಿಟ್ಟು HP ಡೀಲರ್ಶಿಪ್, ಆಲ್ ದಿ ಆಯಿಲ್ ಕಂಪನೀಸ್ ಈ ಡೊಮೆಸ್ಟಿಕ್ ಗ್ಯಾಸ್ಗೆ ತುಂಬ ಪ್ರಯಾರಿಟಿ ಕೊಟ್ಟಿದ್ದಾರೆ. ಬರೋ ಕೆಮಿಕಲ್ಸ್ ಇಂಪೋರ್ಟ್ ಮಾಡೋದನ್ನು ಬರೀ LPG ಪ್ರೊಡಕ್ಷನ್ಗಂತೂ ಯೂಸ್ ಮಾಡಿದ್ದಾರೆ. ಸೊ ಅದರಿಂದ ನಮಗೆ ಸೋಫಾರ್ ಕಮರ್ಷಿಯಲ್ ಎಫೆಕ್ಟ್ ಆಗಿದೆ. ಡೆಫಿನೆಟ್ಲಿ ಅದು ಕಮರ್ಷಿಯಲ್ ಒಂದು ವಾರದಿಂದ ಯಾವುದು ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ, ಎಕ್ಸೆಪ್ಟ್ ಫಾರ್ ಎಸೆನ್ಷಿಯಲ್ ಇಂಡಸ್ಟ್ರೀಸ್. ಅದು ಎಸೆನ್ಷಿಯಲ್ ಇಂಡಸ್ಟ್ರೀಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಅದು ಅವರು ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವುದು ಅಂತ. ಫಾರ್ ಎಕ್ಸಾಂಪಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಹಾಸ್ಪಿಟಲ್ಸ್, ಓಲ್ಡ್ ಏಜ್ ಹೋಮ್ಸ್, ಹಾಸ್ಟೆಲ್ಸ್ ಅಂಥವ್ರಿಗೆ ಪರ್ಮಿಷನ್ ತಗೊಂಡು ನಾವು ಅದನ್ನು ಸಪ್ಲೈ ಮಾಡ್ಬೋದು. ಬಟ್ ಡೊಮೆಸ್ಟಿಕ್ ವಿಚಾರದಲ್ಲಿ ನಮಗೆ ಏನು ತೊಂದರೆ ಇಲ್ಲ. ಇವತ್ತಿನ ತನಕ ನಮಗೆ ಏನು ಡೊಮೆಸ್ಟಿಕ್ದು ಏನು ಇಶ್ಯೂ ಇಲ್ಲ. ಆಫೀಸರ್ಸ್ ಎಲ್ಲ ತುಂಬ ಪ್ರೆಷರ್ ಆಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಡೊಮೆಸ್ಟಿಕ್ ಕಸ್ಟಮರ್ದು ಕಂಪ್ಲೇಂಟ್ ಬರಬಾರ್ದು, ಅವ್ರಿಗೆ ರಿಲೀಫ್ ಕೊಡಬೇಕು. ಆಮೇಲೆ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಏಜೆನ್ಸಿ ಬಗ್ಗೆ ನೋಡಿದರೆ ನಾವು ಪರ್ ಡೇ ನಮ್ಮ ಹುಡುಗರು ಕಷ್ಟಪಟ್ಟು 1000+ ಸಿಲಿಂಡರ್ ಸಪ್ಲೈ ಮಾಡ್ತಾ ಇದ್ದಾರೆ ಡೈಲಿ. ಈ ಮುಂಚೆ ಎಷ್ಟು ಸಪ್ಲೈ ಆಗ್ತಾ ಇತ್ತು, ಇದೀಗ ಎಷ್ಟು ಸಪ್ಲೈ ಆಗ್ತಾ ಇದೆ, ಅಷ್ಟು ಸ್ಟಾಕ್ ನಿಮ್ಮ ಹತ್ರ ಇದೆಯಾ ಅಂತ? ಮೇಡಮ್, ಆನ್ ಆವ್ರೇಜ್ ನಮ್ಮ ಏಜೆನ್ಸಿ ಪ್ರಕಾರ ನಮ್ಮ ಹುಡುಗರ ಕೆಪಾಸಿಟಿ ಅಟ್ಲೀಸ್ಟ್ 1000 ಸಿಲಿಂಡರ್ಸ್ ಪರ್ ಡೇ ನಾವು ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಆನ್ ಆವ್ರೇಜ್ ವಿ ಸಪ್ಲೈ ಅರೌಂಡ್ 700 to 800 ಸಿಲಿಂಡರ್ಸ್. ಫಾರ್ ದ ಪಾಸ್ಟ್ 3-4 ಡೇಸ್ ನಾವು 1400 ಸಿಲಿಂಡರ್ ತನಕ ಸಪ್ಲೈ ಮಾಡಿದ್ದೀವಿ ಪರ್ ಡೇ. ಸೊ ಹುಡುಗರು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಸೊ ಒಂದೇ ವಿಚಾರ ನಾವು ಹೇಳಬೇಕಾಗಿರೋದು, ಕಸ್ಟಮರ್ಸ್ ನೀಡ್ ನಾಟ್ ಪ್ಯಾನಿಕ್, ನೀಡ್ ನಾಟ್ ಟೆನ್ಷನ್ ತೊಗೊಬೇಡಿ. ದೆರ್ ಇಸ್ ಅ ಲಾಟ್ ಆಫ್ ಪ್ರಿಫರೆನ್ಸ್ ಓನ್ಲಿ ಫಾರ್ ಡೊಮೆಸ್ಟಿಕ್ ಸಿಲಿಂಡರ್ಸ್. ಸೊ ನಮಗೆ ಲೋಡು ನಾವು ಎಷ್ಟು ಇಂಡೆಂಟ್ ಆಗ್ತಾ ಇದ್ದೀವಿ ಅದು ಮ್ಯಾಕ್ಸಿಮಮ್ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ HPCL ಕಡೆಯಿಂದ. ಐ ಕೆನಾಟ್ ಕಮೆಂಟ್ ಅಬೌಟ್ ಅದರ್ ಆಯಿಲ್ ಕಂಪನೀಸ್, ಬಟ್ HPCL ಕಡೆಯಿಂದ ನಮಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.